ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ ಹೇಗಿದ್ದಾರೆ. ಅಭಯ ಆಂಜನೇಯ ಸ್ವಾಮಿ ಅಲ್ಲಿಗೆ ಬಂದಿದ್ದೀವಿ. ಫುಲ್ಲು ಎಲ್ಲ ಒಳಗಡೆ ಈ ರೀತಿ ಇದೆ ಅಲ್ಲ ಇತಿಹಾಸ. ಶಾಪಿಂಗ್ ಸ್ಟ್ರೀಟ್ ಮಂತ್ರಾಲಯ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಮಂತ್ರಾಲಯದ 2ನೇ ಎಪಿಸೋಡ್ ಆಗಿರುತ್ತೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ರೂಮಿಂದ. ಇನ್ನೂ ರೂಮ್ ಟೂರ್ ಮಾಡಿಲ್ಲ, ಚಿಕ್ಕ ರೂಮೇ. ಈ ದರ್ಶನ ಆದಮೇಲೆ ರೂಮ್ ಬಗ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಎಂಟ್ರೆನ್ಸಲ್ಲಿ ಇದ್ದೀನಿ, ಇನ್ನೂ ಹೊರಗಡೆ ಹೋಗಬೇಕು. ಜನ ಇಲ್ಲಿ ಹೊರಗಡೆ ಕಾಣಿಸ್ತಾ ಇದ್ದಾರೆ. ನೋಡೋಣ ಎಷ್ಟು ರಶ್ ಇದೆ ಏನು ಎತ್ತ ಅಂತ ನೋಡೋಣ. ಏನಪ್ಪ ಬೆಳಗ್ಗೆ ತಲೆ ತಿಂತಾರೆ, ನನಗೂ ತಲೆ ತಿಂತಾರೆ. ಕಿವಿಗೆ ಹಾಕೊಳ್ದೆ ಬಂದ್ಬಿಟ್ಟು ಚಾರಿಟಿ ಅವರು ಕೇಳ್ತಾರೆ, ದಾನ ಕೇಳೋರು ಎಷ್ಟು ಫೋರ್ಸ್ ಮಾಡ್ತಾವ್ರೆ ಅಂದರೆ ಇಲ್ಲಿ ಒಂದು 300 ಮೀಟರ್ಸ್ ಹಿಂದೆ ಫಾಲೋ ಮಾಡ್ಕೊಂಡೇ ಬರ್ತಾವ್ರು. ಆ ರೇಂಜಿಗೆ ಬರ್ತಾರೆ. ಅವಾಗ ಕೊಡೋ ಮನಸ್ಸಾದರೂ ಬರುತ್ತಾ ಹೇಳಿ? ಆ ಥರ ಮಾಡಿದ್ರೆ ಏನಪ್ಪ ಅನ್ಸುತ್ತಾ? ಅನ್ಸಲ್ಲ ಕಣಪ್ಪ, ಬೇಜಾರಾಗುತ್ತೆ. ಇದು ಎಂಟ್ರಿ. ಇದು ಇವಾಗ ಹೊಸದಾಗಿ ಮಾಡಿರೋದು. ಮುಂಚೆ ಡೈರೆಕ್ಟ್ ಬಿಡ್ತಾಯಿದ್ರು, ಇವಾಗ ಈ ಥರ ಕ್ಯೂ ಸಿಸ್ಟಮ್ ಮಾಡಿ ಹಂಗೋಗ್ಬೇಕು. ಕೌಂಟರ್ ನಂಬರು ನೋಡಿ ಮೇಲೆ ಫಸ್ಟ್ ಫ್ಲೋರಿಗೆ ಬಂದು ಇದು ಒಳಗಡೆ ಕ್ಯೂ. ಇದು ಅಲ್ಲಿ ಹೋಗ್ಬೇಕು ನಾವಿನ್ನು. ಇವಾಗ ಸುತ್ತೊಡ್ದು ಇವಾಗ ಜಸ್ಟ್ ದರ್ಶನ ಆಯಿತು. ದರ್ಶನ ಆಗಿ ಆಚೆ ಬರ್ತಾ ಇದ್ವಿ. ಪೂಜ್ಯಾಯ ರಾಘವೇಂದ್ರ. ಬೇಡ, ದರ್ಶನ ಮಾಡಿ ಇವಾಗ ಆಚೆ ಬಂದಿದ್ದೀವಿ. ಇವಾಗ ಜನ ನೋಡಿ ಹೇಗಿದ್ದಾರೆ, ಆಚೆ ತೋರಿಸ್ತೀವಿ. ನೋಡಿ ಹೇಗಿದ್ದಾರೆ. ಎಲ್ಲ ಇವಾಗ ನೆಕ್ಸ್ಟು ತಿಂಡಿಗೆ ಹೋಗಬೇಕು. ತಿಂಡಿ ಹೋಗಿ ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಹತ್ರ ದರ್ಶನ ಮಾಡಿಕೊಂಡು ವಾಪಸ್ ರೂಮ್ಬೇಕು. ಆಮೇಲೆ ರೂಮ್ನ ಹೆಂಗಿದೆ ಅಂತ ತೋರಿಸ್ತೀನಿ. ಚಿಕ್ಕವಾಗಿ ಚೊಕ್ಕವಾಗಿದೆ, ಬಟ್ ಅದನ್ನು ತೋರಿಸ್ತೀನಿ. ನೋಡಿ ಹೆಂಗಿದೆ ಸರೌಂಡಿಂಗ್. ಬೆಳಗ್ಗೆ ಜನ ಇರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಜನ ಇದೆ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳ. ಈ ಕಡೆ
ಕಡೆ ಬಾ, ಇಲ್ಲ ಆ ಕಡೆ ಬಿಟ್ಕೊಡು. ನಾನು ಎರಡು ಯಾರು ಒಂದ್ರಲ್ಲಿ ಬಿಟ್ಕೊಡು. ಕಾರ್ನರ್ ಬೇಕಾ? ಎಲ್ಲಾರ ಬಿಟ್ಕೊಡು, ಎಬ್ಬಿಸ್ಬೇಡ್ದು ಆಮೇಲೆ. ಇಲ್ಲ ಫೈನಲಿ ಇವಾಗ ಆಟೋ ಒಳಗಡೆ ಬಂದಿದ್ದೀವಿ. ಪಂಚಮುಖಿ ಮತ್ತು ಇನ್ನೊಂದು 5 ಜಾಗ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಪರ್ ಹೆಡ್ 150 ಅಪ್ ಆ್ಯಂಡ್ ಡೌನು. ಸದ್ಯಕ್ಕೆ ಇನ್ನು ನೋಡಬೇಕು 10 ಜನ ಒಟ್ಟು. ಇವಾಗ 10 ಜನ ಆಗೋವರೆಗೂ ಈ ಆಟೋ ಮೂವ್ ಆಗಲ್ಲ. ನಾವು ಕೂತಿದ್ದೀವಿ. ನಮ್ಮ ಅಣ್ಣ ನೋಡಿ ಒಬ್ಬ ಆಲ್ರೆಡಿ ಟಪಾಕ್ ಅಂತ ಫ್ಲ್ಯಾಟ್ ಆಗೋನೆ. ನಮಸ್ಕಾರ. ಇವನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಮಲ್ಕೊಡ್ತಾನೆ ಅಷ್ಟೇ. ಆಟೋ ಸಿಕ್ಕಲಿಲ್ಲ. ಇವಾಗ ಅದಕ್ಕೆ ಆಟೋದವ್ರು ಏನು ಮಾಡಿದ್ರು, ಕಾರ್ಗೆ ಹತ್ತಿಸ್ಬಿಟ್ಟವ್ರೆ. ಕಾರ್ ಇವಾಗ ಕಾರ್ ಟ್ಯಾಕ್ಸಿಲಿ ಹೋಗ್ತಾ ಇದೆ. ಶಿಫ್ಟು ಲೊಕೇಶನ್ ಶಿಫ್ಟ್. ಎಲ್ಲ ಮುಂದೆಯಿಂದ ಮಾಡೋದು, ನಮ್ದು ಹಿಂದೆಯಿಂದ ರಿವರ್ಸ್ಗೆ. ಇವಾಗ ಫಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. 5 ಜಾಗ ತೋರಿಸ್ತಿದ್ರು. ಫಸ್ಟ್ ಪ್ಲೇಸ್ ಬಂದು ಅಭಯ ಆಂಜನೇಯ ಸ್ವಾಮಿ, ಅಲ್ಲಿಗೆ ಬಂದಿದ್ದೀವಿ. நாமக்கல் ಅಷ್ಟೇ 5 ನಿಮಿಷ ಕಾಲವಕಾಶ ಕೊಡ್ತಾರೆ. ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಯಾವುದಾದ್ರು ಮ್ಯಾಕ್ಸಿಮಮ್ ಮಾಸ್ ವೆಹಿಕಲ್ಲು. ಏಕಶಿಲೆಯ ಬೃಂದಾವನ. ಆಮೇಲೆ ಇವಾಗ 2ನೇ ಟೆಂಪಲ್ ನಾವು ಬಂದಿದ್ದು ಬಿಚ್ಚಾಲಮ್ಮ ಟೆಂಪಲ್ಲು, ದೇವಸ್ಥಾನ. ಇವಾಗ ನೆಕ್ಸ್ಟ್ ಇಲ್ಲಿಂದನೇ ಇಲ್ಲೇ 2 ಜಾಗ ಇದೆ. ಇನ್ನೊಂದು ಬಂದು ಏಕಶಿಲಾ ಬೃಂದಾವನ, ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ನೋಡಿ ತೋರಿಸ್ತೀನಿ ಈ ಕಡೆ. ಅವ್ರಿಗಾಯ್ತಾ ನೋಡಿ ಐದು ಜಾಗದಲ್ಲಿ 3 ಜಾಗ ಆಯಿತು. ಅಂದರೆ ಫಸ್ಟ್ ಅಲ್ಲಿ ನೋಡಿದ್ದು ಅಭಯ ಆಂಜನೇಯ, ಇಲ್ಲಿ ಏಕಶಿಲಾ ಬೃಂದಾವನ ಮತ್ತು ಇದು ಬಿಚ್ಚಾಲಮ್ಮ ದೇವಸ್ಥಾನ. ನೆಕ್ಸ್ಟು ಪಂಚಮುಖಿ ಆಂಜನೇಯನೇ ಇರಬೇಕು, ಯಾಕಂದರೆ ಯಾವಾಗಲೂ ಹೇಳ್ತಾಯಿದ್ರು ಬೇಗ ಬನ್ನಿ, ಅದು ತುಂಬ ರಶ್ ಇದೆ ಅಂತ. ನೋಡೋಣ ಹೆಂಗೆ ರಶ್ ಇದೆ ಏನು ಅಂತ. ಯಾವ ಥರ ಹೊಡ್ಕೋಬೇಕು ಗುರು? ಚೆನ್ನಾಗೈತೆ ಸೌತೆಕಾಯಿ. ಅದೊಂದು ಫೋಟೋ ಹುಡ್ಕೊ, ಆ ಥರ ಸೌತೆಕಾಯಿ ಹುಡ್ಕೊಂಡೋಗಿ ತಗೊಳ್ಳೋಣ ಅಲ್ಲಿ. ಶ್ರೀ ಅಪ್ಪಣ್ಣ ಆಚಾರ್ಯ ಅವ್ರ ಮನೆ. ಇವಾಗ ನೋಡಿದ್ರೆ ಇದು ಅಪ್ಪಣ್ಣ ಆಚಾರ್ಯರ ಮನೆ. ಇದು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಇದ್ದಿದ್ದಂಥ ಸ್ಥಳ ಅಂತ. ಅವ್ರ ಮನೆಯಲ್ಲೇ ಇದ್ದಿದ್ದು, ಮತ್ತು ಅವ್ರು ವಿಶ್ರಾಂತಿ ಪಡ್ಕೋದ ಜಾಗ. ಮತ್ತು ಇಲ್ಲಿ ಬಂದರೆ
ಒರಿಜಿನಲ್ ಫೋಟೋ ಕೂಡ ನಿಮ್ಗೆ ಸಿಗುತ್ತೆ, ರಾಘವೇಂದ್ರ ಸ್ವಾಮಿಗಳದ್ದು ಫೋಟೋ ಸಿಗುತ್ತೆ, ನೀವು ತೊಗೊಂಡ್ಬೋದು. ಇಲ್ಲಿ 5 ಪ್ಲೇಸ್ ವರ್ತಿದೆ, ಒಬ್ರಿಗೆ 150 ಅಪ್ ಆ್ಯಂಡ್ ಡೌನು ವರ್ತಿದೆ. ನೀವು ಯಾರು ಬಂದಾಗ ಮಿಸ್ ಮಾಡದೆ ಬನ್ನಿ ಜಾಗಗಳನ್ನ, ಯಾಕಂದರೆ ಒಂದೇ ಸಲ ಬಂದಾಗೆ ನೋಡ್ಕೊಂಡು ಹೋಗೋಕ್ಕಾಗೋದು, ನೋಡ್ಬೋದು. ಸುವಾಸ್ ವಿಡಿಯೋದಲ್ಲಿ ಬಂದಿದ್ದೀವಿ ಫೈನಲಿ. ಫಸ್ಟ್ ಆಟೋ ಎತ್ತಿದಾಗ ಅಲ್ಲ, ಆಟೋ ಟ್ಯಾಕ್ಸಿ ಏನು ಎತ್ತಿದಾಗ ಹೇಳೋದು ಪಂಚಮುಖಿ ಎಲ್ಲ ಸುತ್ತಾಡ್ತಿ ಲಾಸ್ಟಲ್ಲಿ ಕರ್ಕೊಬರ್ತಾರೆ ಪಂಚಮುಖಿಗೆ. ಫಸ್ಟೇ ತೋರಿಸಿದ್ರೆ ಎಲ್ಲಿ ಓಡೋಗ್ಬಿಡ್ತಾರೆ ಅಂತ. ಅಣ್ಣ ಫುಲ್ಲು ನಿದ್ದೆ, ಕಂಟಿನ್ಯೂಸ್ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ ಮಗ. ಬೆಳಗ್ಗೆ ಚೆನ್ನಾಗಿ ನಿದ್ದೆ ಹೊಡ್ಕೊಂಡ್ಬಿಟ್ಟು ನೀನು ಹೊಡಿಬೇಕಾಗಿತ್ತು, ಯಾರು ಬೇಡ ಅದು ಹಿಡ್ಕೊಂಡು ಎದೋಳ್ಸಿ ಆದಮೇಲೆ ಎದೋಳ್ಬಿಟ್ಟು ನಾನು ನಿದ್ದೆ ಹೊಡ್ನ. ಇವರೇ ಪಂಚಮುಖಿ ಕಾಣದೇವರು ಸ್ವಯಂ ಉದ್ಭೋಷಣೆ ಗರ್ಭಗುಡಿಯ ಮಾತ್ರವೇ ದುರ್ಗಮನನು. ಇದು ಬೆಳಗ್ಗೆ ಸಿಕ್ಕಾಪಟ್ಟೆ ರಶ್ ಇದೆ ಪಂಚಮುಖಿ, ಫುಲ್ ಕ್ಯೂ. ಈ ಪಂಚಮುಖಿ ಆಂಜನೇಯ ವಿಶೇಷ ಏನು ಅಂತ ಅಂದರೆ, ರಾಘವೇಂದ್ರ ಸ್ವಾಮಿಗಳು 12 ವರ್ಷ ಕಾಲ ತಪಸ್ಸು ಮಾಡಿದಾರಂತೆ. ಅವರು ತಪಸ್ಸು ಮಾಡಿದ್ದಕ್ಕೆ ಆ ತಪಸ್ಸಿನ ಫಲಕ್ಕಾಗಿ ಆಂಜನೇಯ ಸ್ವಾಮಿ 5 ಅವತಾರದಲ್ಲಿ ದರ್ಶನ, ಅಂದರೆ ಪಂಚಮುಖಿ ಅವತಾರದಲ್ಲಿ ಅವ್ರಿಗೆ ದರ್ಶನ ಕೊಟ್ಟಿರುತ್ತೆ. ಅದಾದಮೇಲೆ ಹಿಂಭಾಗನೇ ಲಕ್ಷ್ಮೀ ಟೆಂಪಲ್ ಇದೆ, ಲಕ್ಷ್ಮೀ ದೇವ್ರ ದರ್ಶನನೂ ಪಡೆದು ಅದಾದಮೇಲೆ ಅವ್ರು ಬೃಂದಾವನದಲ್ಲಿ ಹೋಗಿ ಅಲ್ಲಿ ಬೃಂದಾವಸ್ಥಾನ ಆದರು ಅಂತ ಇಲ್ಲಿ ಹೇಳಲಾಗ್ತಾಯಿದೆ. ಪುಷ್ಪಕ ವಿಮಾನ ನೋಡಿ ಯಾವ ಇದ್ರ ಮೇಲೆ ನಿಂತಿದೆ ಇದು ಕಲ್ಲು. ಮೈ ಗಾಡ್, ಸೈನ್ಸ್ಗೂ ಮೀರಿತಿದೆ ಅಲ್ಲ ಇತಿಹಾಸ. ಇದು ಲಕ್ಷ್ಮೀ ದೇವಸ್ಥಾನ, ಅಲ್ಲಿ ಹೋಗ್ಬೇಕು. ಇನ್ನು ಮುಂದೆ ಜನಗಳು ಹೋಗ್ತಾರಲ್ಲ, ಅಲ್ಲಿ ಹೋಗ್ಬೇಕು. ಫೈನಲಿ ನಾವಿವತ್ತು ನೋಡಬೇಕಾಗಿದ್ದು ಎಲ್ಲ ಜಾಗಗಳು ನೋಡಿದ್ದೀವಿ, 5 ಜಾಗಗಳನ್ನೂ. ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಇದೇ ಲಾಸ್ಟ್ ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಡೈರೆಕ್ಟು ರೂಮ್ಗೆ ಹೋಗಿ ಇನ್ನೂ ಪ್ರಸಾದ ತೊಗೊಂಡಿಲ್ಲ, ಪ್ರಸಾದ ತೊಗೊಂಡು ಆಮೇಲೆ ನೋಡೋಣ. ನೆಕ್ಸ್ಟು ರೂಮ್ ತೋರಿಸ್ತೀನಿ, ರೂಮ್ನು ನಿಮಗೆ ನೋಡಿಲ್ಲ ರೂಮ್ ಹೆಂಗಿತ್ತು ಅಂತ. ಅದಾದಮೇಲೆ ಪ್ರಸಾದ ತೊಗೊಂಡು ವಾಪಸ್ ರೈಲ್ವೆ ಸ್ಟೇಷನ್. ಶಾಪಿಂಗ್ ಸ್ಟ್ರೀಟ್ ಮಂತ್ರಾಲಯ. ಪ್ರಸಾದಾಗ ಜನ ನೋಡಿ, 4 ಗಂಟೆಗೆ ಓಪನ್ ಇರೋದು, ಆಗಲೇ ಇನ್ನು 3:30ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಜನ ಇದ್ದಾರೆ. ನದಿ ಹತ್ರ ಇವಾಗ ಬಿಡ್ತಾ ಇಲ್ಲ ಅನಿಸುತ್ತೆ, ಅನೌನ್ಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಏನಾಗಿದೆ, ಅದೇ ನದಿ ವಾಟರ್ನ ಟ್ಯಾಪಲ್ಲಿ ಬರೋ ಥರ ಮಾಡಿದ್ದಾರೆ. ಬಿಟ್ಟರೆ ಅಲ್ಲಿ ಮಾಡ್ಬೋದು. ಅದು ಬಿಟ್ಟರೆ ಎಡ್ಜಲ್ಲಿ ಸ್ವಲ್ಪ ಹೋಗ್ಬೇಕು, ತಲೆ ಮೇಲೆ ನೀರು ಹಾಕೊಂಬರ್ಬೋದು. ಬಟ್ ಒಳಗಡೆ ಹೋಗೋದು ನೀರು, ಯಾಕೆಂದರೆ ಫೋರ್ಸ್ ಇದೆಯಲ್ವ, ಬಿಡ್ತಾ ಇಲ್ಲ. ಫೈನಲಿ ನಾವು ಇವಾಗ ಚೆಕ್ಔಟ್ ಆಗ್ತಾಯಿನಿ. ನಾನು ಹೇಳ್ದಂಗೆ ರೂಮ್ ತೋರಿಸೋಕ್ಕಾಗಿಲ್ಲ ನಿಮಗೆ. ಇವಾಗ ರೂಮ್ ತೋರಿಸ್ತಾಯಿನಿ ಚೆಕ್ಔಟ್ ಆಗೋ ಮುಂಚೆ. ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದೆ, ಒಂದು ಟಿ ವಿ ಇತ್ತು, ಯೂಸೇ ಮಾಡೋಕ್ಕಾಗಲಿಲ್ಲ, ಟೈಮು ಸಿಕ್ಕಲಿಲ್ಲ.
ಬಿಟ್ಟರೆ ಒಂದು ಬೆಡ್ಡು, ಓಪನ್ ಸ್ಪೇಸ್ ವಿಂಡೋ, ಇಲ್ಲಿಂದ ಹೋಗ್ಬೋದು. ಬಿಟ್ಟರೆ ಇದೊಂದು ನಮ್ಮ ರೆಸ್ಟ್ ರೂಮ್ ಅಷ್ಟೇ. ಸಾಕು, ಚೆನ್ನಾಗಿತ್ತು. 1300 ನಾವು ಕೊಟ್ವಿ ಇದಕ್ಕೆ. ಓಕೆ, ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ತುಕಾಲಿ, ನೀನು ಮಾಸ್ ಆದ್ರೆ ನಾನು ಆ ಮಾಸ್ಗೆ